ಒಂದು ಬಾಕಿದೆಲ್ಲವೂ ಕೂಡ ಮಾತಾಡೋಣ. ಒಂದು ಸತ್ಯ, ನನಗೆ ಆತನ ದುಗುಡ ನೋಡಿದೆ, ಡಗ 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 ಅಂತ ಹೇಳಕ್ ಶುರು ಮಾಡಿದ್ರೆ ಏನು ನಿಲ್ಲುವಂಗಿಲ್ಲ, ಎಲ್ಲವೂ ಈಚೆ ಬರ್ತಾ ಇರ್ತದೆ. ಇವರನ್ನ ನಂಬಿಕೆಗೆ ಮತ್ತೊಂದು ಹೆಸರು ಅನ್ನೋದು ನನ್ನ ಅನುಭವದ ಮಾತು. ನಾನು ಕೂಡ ಅದೇ ರೀತಿ ಬೆಳೆದವನು. ಯಾರೋ ಇಂದಿನ ಪೂರ್ವಗ್ರಹವನ್ನ ತಲೆನಿಟ್ಕೋತಾರೆ, ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೊಂದು ರೂಪದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಹಕಾರಿ ಮಾಡ್ತಾರೆ ಅನ್ನೋದಕ್ಕೆ ಅವರ ಇತಿಹಾಸವನ್ನ ನಾನು ತಿಳ್ಕೊಂಡೆ. ಆದ್ರಿಂದ ಭಗವಂತ ಅವ್ರು ಒಳ್ಳೇದು ಮಾಡ್ತಾರೆ. ಮಾಧ್ಯಮದವ್ರಿಗೆ ವಿನಂತಿ ಮಾಡಿದ್ದೀನಿ, ಇವತ್ತಿನ ಜ್ಯೋತಿ ಒಬ್ಬರಲ್ಲ, ಜ್ಯೋತಿ ಜೊತೆಯಲ್ಲಿ ಚಿದಾನಂದ ಅವರು ಇರ್ತಾರೆ. ಈ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಅಧ್ಯಕ್ಷ ಆಗಿ ನಮ್ಮ ಎಲ್ಲಾ ಮುಖಂಡರು, ವಿವಿಧ ಯಾವ್ಯಾವ ಘಟಕಗಳು, ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರುಗಳು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಹಿಂದುಳಿದ ವರ್ಗದ ಒಬ್ಬ ನೇತಾರರಾಗಿರ್ತಕ್ಕಂಥ ಚಿದಾನಂದರವರಿಗೆ, ಸೋಮಣ್ಣ, ನನಗೆ ನನ್ನ ಹತ್ತಿರದಲ್ಲೇ ಇರ್ತಕ್ಕಂಥ ನನ್ನ ಆತ್ಮೀಯರಿಗೆ ಯಾವ ರೀತಿ ಇದ್ದಾರೋ ಆ ರೀತಿಯಲ್ಲಿ ಅವ್ರು ಮೊದಲನೇವ್ರು ಆಗ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಚುನಾವಣೆ ಇರೋದ್ರಿಂದ ನಾನು ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಮತ್ತೊಂದು ಮಾಡಿ ಸುಳ್ಳನ್ನು ಹೇಳಿ ಓಡೋಗೋನಲ್ಲ. ನನ್ನ ಜೀವನದಲ್ಲೇ ನನಗೋಸ್ಕರವಾಗಿ ಎಂದು ನಾನು ಆ ಕೆಲಸ ಮಾಡಿದ. ಇವತ್ತಿನ ಚಿದಾನಂದ ನನಗೆ ಒಬ್ಬ ಸಹೋದರ ಆಗಿರ್ತಾರೆ. ನಂದು 73, ಅವ್ರಿಗೆ 42, 25 ವರ್ಷ ಡಿಫರೆನ್ಸ್ ಇದ್ದೀವಿ. ನನಗನ್ನಿಸ್ತದೆ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ತಕ್ಕಂಥ ತುಮಕೂರು ಜಿಲ್ಲೆಯು ಕೂಡ ಸೇರ್ಪಡೆ ಆಗ್ತದೆ. ತನ್ಮೂಲಕ ಚಿದಾನಂದ ಅವ್ರ ಭವಿಷ್ಯ ಕೂಡ ಬೇರೊಂದು ರೂಪದಲ್ಲಿ ಮೇಲ್ಪಂಕ್ತಿಗೆ ಬರೋದಕ್ಕೆ ಅವಕಾಶ ಇದೆ. ಈ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾನು ಅಭಿನಂದನೆ. ಜನ ಹಿಂದುಳಿದ ಮುಖಂಡರುಗಳು ತಾವೆಲ್ಲ ಬಂದಿದ್ದಾರೆ. ಯಾವ ಜನ್ಮದ ಪುಣ್ಯನೋ, ನನ್ನ ಅದೃಷ್ಟನೋ, ನನ್ನ ತಂದೆ ತಾಯಿ ಕೊಟ್ಟ ಸಂದೇಶನೋ ಇಲ್ಲ, ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಮತ್ತೆ ಪರಮ ಪೂಜಾ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಬಲನೋ ಇಲ್ಲ ನಾನು ಮಾಡಿರೋ ಕೆಲವು ಸಣ್ಣ ಪುಟ್ಟ ಒಳ್ಳೆ ಕೆಲಸನೋ ಇವತ್ತು ನನ್ನ ತಲೆ ಕಾಯ್ತಾ ಇದೆ. ಚಿದಾನಂದ ಅವರನ್ನ, ಅವರ ಇವತ್ತಿನ ಈ ಟೀಮನ್ನ ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ. ಜ್ಯೋತಿ ಮತ್ತೆ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವು ಸವಲತ್ತುಗಳಿಗೆ ಇವರೆಲ್ಲರೂ ಕೂಡ ಕಾರಣೀಭೂತ ಆಗಿರ್ತಾರೆ. ಸೋಮಣ್ಣ ಕೇವಲ 1 ವರ್ಷದಲ್ಲಿ 10 ವರ್ಷದಲ್ಲಿ ಎಷ್ಟು ಜನಪ್ರಿಯತೆ ಆಗಬೇಕು ಆ ಜನಪ್ರಿಯತೆ ಆಗೋದಕ್ಕೆ ನಾನು ಪ್ರಯತ್ನ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ಮಾಡಿಲ್ಲ, ಇದಕ್ಕೆ ಸಾವಿರಾರು ಜನ ಸಲಹೆಗಾರರಿದ್ದಾರೆ. ಮೋದಿಯವರ ಜೊತೆಗೆ 24 ಗಂಟೆ ಕೆಲಸ ಮಾಡುವಂತ ಸಾಕಷ್ಟು ಸಾವಿರಾರು ಜನ ಗೊತ್ತೇ ಇಲ್ಲ. ಅದು ಆ ಒಂದು ಅವರೆಲ್ಲ ಪ್ರತಿಫಲದಿಂದ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇದೀವಿ. ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸದೃಢವಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸ ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸುವ ವಿಶ್ವಾಸ ನೀವೆಲ್ಲ ಸಹಕಾರ ಕೊಟ್ರೆ, ನೀವು ಬಂದಂತವರು ಒಬ್ಬೊಬ್ರು 1,000 ಓಟ್ ಹಾಕಿದ್ರೆ ಇದು ಎಲ್ಗೋ ಒಂದು ಮುಟ್ಟುತ್ತೆ. ನಾನು ಕೂಡ ನಿಸ್ವಾರ್ಥವಾಗಿ ಈ ಒಂದು ಕಣಕ್ಕಿಳಿತೀನಿ. ಹಿಂದೆ ಹೇಗೆ ನಾವು ಭಾರತೀಯ ಜನತಾ ಪಕ್ಷದ ನಮ್ಮ ಜ್ಯೋತಿಯಣ್ಣವ್ರನ್ನ ಗೆಲ್ಸಿದ್ವಿ, ಇದೇ ರೀತಿ ಸೋಮಣ್ಣವ್ರನ್ನ ಗೆಲ್ಸುವ ಎಲ್ಲ ಮಾಡೋಣ. ಯಾಕೆಂದ್ರೆ ಒಬ್ಬ ನಮ್ಮ ಸುರೇಶ್ ಗೌಡ್ರ ಮೊನ್ನೆ ಹೇಳಿದ್ರು, ದುರ್ಯೋಧನಿಗೆ ಭೀಮನೆ ಬರ್ಬೇಕು ಅಂತ. ಭೀಮ ಅನ್ನೋದು ಗದೆ ಇಟ್ಕೊಂಡು ಬರ್ಬೇಕಾಗಿಲ್ಲ, ಮನುಷ್ಯತ್ವ ಮಾನವೀಯ ಗುಣಗಳನ್ನ ಇಟ್ಕೊಂಡು ಬಂದು ಗೆಲ್ಲುವಂತ ಕೆಲಸ ಆಗ್ಬೇಕು. ದಯಮಾಡಿ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಒಂದು ಮೋದಿಯವರನ್ನ ಏನು ನಮಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಈಗಾಗಲೇ 5ನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡಿದ್ದಾರೆ. ನಿಮ್ಮ ಇನ್ನು ಮುಂದಿನ 5 ವರ್ಷದಲ್ಲಿ 3ನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡುವ ಸದೃಢ ಸಂಕಲ್ಪವನ್ನ, ಸದೃಢ ಭಾರತವನ್ನ ಕಟ್ಟಕ್ಕೆ ಎಲ್ಲ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರೂ ತಯಾರೋಣ. ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಯಾಕೆಂದ್ರೆ ಬಂದಂತ ರಾಜಕಾರಣಿಗಳು ಮಾತ್ರ ಅಲ್ಲ, ಪ್ರತಿ ಜನರದು, ಪ್ರತಿ ಮಾಧ್ಯಮ ಮಿತ್ರರದು ಎಲ್ಲರ ಜವಾಬ್ದಾರಿ ಸದೃಢ ಭಾರತವನ್ನ ಕಟ್ಟುವ ಸಂಕಲ್ಪಕ್ಕೆ ನೀವೆಲ್ಲ ನಾಂದಿ ಆಗ್ತೀರಾ ಅಂತ ಈ ಮೂಲಕ ನಿಮ್ಮನ್ನೆಲ್ಲ ನಿವೇದನೆ ಮಾಡ್ಕೊಳ್ತೀನಿ ಅಂತ